ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೇದಿನೀಸ್ ವರ್ಲ್ಡ್. ಸೊ ನಾವು ನಮ್ಮ ಫ್ಯಾಮಿಲಿ ಟ್ರಿಪ್ ಜೊತೆಗೆ ರೀಸೆಂಟಾಗಿ ಅಂಜನಾದ್ರಿ ಪರ್ವತಕ್ಕೆ ಭೇಟಿಯನ್ನು ನೀಡಿದ್ವಿ. ಈ ಮೊದಲು ಸಹ ನಾವು ಅಂಜನಾದ್ರಿ ಪರ್ವತಕ್ಕೆ ಭೇಟಿನ ನೀಡಿದ್ವಿ. ಆದರೆ ಈಗ ರೀಸೆಂಟಾಗಿ ಹೋದಾಗ ನೋಡಿದಷ್ಟು ಪ್ರವಾಸಿಗರನ್ನ ನಾವು ಹಿಂದೆ ಭೇಟಿ ಕೊಟ್ಟಾಗ ಅಷ್ಟು ಜನಸಂಖ್ಯೆನ ನಾವು ನೋಡಿರಲಿಲ್ಲ. ಯಾಕೆ ಅಂತಂದರೆ ಅದರ ಒಂದು ಪ್ರಸಿದ್ಧಿಯ ಶಕ್ತಿನೇ ಆ ಮಟ್ಟಕ್ಕೆ ಅದು ರೀಚ್ ಆಗಿದೆ ಅಂತಲೇ ಹೇಳ್ಬೋದು. ದೇಶವ್ಯಾಪ್ತಿ ಅಂಜನಾದ್ರಿ ಪರ್ವತ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಸೊ ಇಲ್ಲಿ ಏನಪ್ಪ ಅಂತಂತಂದರೆ ಕೆಳಗಡೆ ಅಂತಂದರೆ ಅಂಜನಾದ್ರಿ ಪರ್ವತದ ಮೇಲ್ಗಡೆ ಇರುವಂತಹ ದೇವಸ್ಥಾನದ ಕೆಳಭಾಗದಲ್ಲಿ ಇರುವಂತಹ ಇದು ದೃಶ್ಯ. ಸೊ ಇಲ್ಲಿ ಏನಪ್ಪ ಅಂತಂತಂದರೆ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಮೂಲ ಸ್ಥಳ, ಅಂಜನಾದ್ರಿ ಪರ್ವತದ ಮೂಲ ಸ್ಥಳ ಅದು. ಇಲ್ಲಿ ಬೆಟ್ಟನ ಹತ್ಕೊಂಡು ಹೋಗಬೇಕು ಅಂತಂದರೆ 575 ಮೆಟ್ಲುಗಳನ್ನ ನಾವು ಹತ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕಿಂತ ಮುಂಚೆನೇ ಇಲ್ಲಿ ಒಂದು ಸಣ್ಣದಾಗಿರುವಂಥ ಒಂದು ದೇವಸ್ಥಾನವನ್ನು ಸಹ ನಾವು ನೋಡ್ಬೋದು. ಇಲ್ಲಿ ಜನರು ಯೂಶ್ವಲಾಗಿ ಕೈ ಮುಗಿದ್ಬಿಟ್ಟು ಮೆಟ್ಲುಗಳನ್ನ ಹತ್ಕೊತಾನೆ ಹೋಗ್ತಾರೆ. ಅಷ್ಟೇ ಅಲ್ಲದೆ ಸರ್ಕಾರ ಸಹ ಸಾಕಷ್ಟು ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಿದೆ. ಸೊ ನಾವು ಬೆಟ್ಟನ ಹತ್ಕೊಂಡು ಹೀಗೆ ಮೇಲಕ್ಕೆ ಹೋಗ್ತಾ ಇದ್ದಂಗೂ ಸಾಕಷ್ಟು ಹಚ್ಚ ಹಸಿರಾಗಿರುವಂತಹ ಗ್ರೀನ್ ಸೀನ್ರಿನ ಸಹ ನಾವು ನೋಡ್ಬೋದು. ಯೂಶ್ವಲಾಗಿ ಏನಪ್ಪ ಅಂತಂದರೆ ಕೊಪ್ಪಳ ಡಿಸ್ಟಿಕ್ ಅಂದ ತಕ್ಷಣವೇ ಡ್ರೈ ಏರಿಯಾ ನಮ್ಮ ತಲೆಯಲ್ಲಿ ಬರುವಂಥದ್ದು. ಆದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಹಚ್ಚ ಹಸಿರಾಗಿರುವಂತಹ ನಾವು ಸೀನನ್ನು ಸಹ ನೋಡ್ಬೋದು. ಆ ಒಂದು ಡ್ರೈ ಏರಿಯಾ ಅನ್ನೋ ಥಾಟೇ ಫಾಲ್ಸ್ ಅಂತೇಳಿ ಅನಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿರುವಂತಹ ಸೀನನ್ನು ನಾವು ಇಲ್ಲಿ ಮೇಲಕ್ಕೆ ಅಂದರೆ ಬೆಟ್ಟನ ಹತ್ಕೊಂಡು ಮೇಲಕ್ಕೆ ಹೋಗ್ತಿದ್ದಂಗೂ ನಾವು ನೋಡ್ಬೋದು. ನೋಡ್ತಾ ಇದ್ದೀರಾ ಇಲ್ಲಿ ನೀವು ನೋಡಿ, ವಯಸ್ಸಿನ ಒಂದು ಅಂತರನೇ ಇಲ್ದಂಗೆ, ದೊಡ್ಡವರು ಚಿಕ್ಕವರು ಅಂತೇಳಿ ಅಂತರನೇ ಇಲ್ದಂಗೆ ಎಲ್ಲರೂ ರಾಮನ ಹಾಗೂ ಹನುಮನ ನಾಮ ಜಪವನ್ನು ಮಾಡ್ಕೊಳ್ತಾನೆ ಮೇಲಕ್ಕೆ ಹತ್ಕೊತ, ಹಾಗೆ ದರ್ಶನವನ್ನು ಪಡ್ಕೊತ ಕೆಳಗಡೆ ಇಳ್ಕೊತ ಬರ್ತಾ ಇದ್ದಾರೆ. ಇದಕ್ಕೆ ಸ್ಫೂರ್ತಿನೇ ಶ್ರೀರಾಮನ ಮತ್ತು ಶ್ರೀ ಹನುಮನ ನಾಮದ ಜಪನೆ ಅಂತಲೇ ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. ನೋಡ್ತಾ ಇದ್ದೀರಲ್ಲ ನೋಡಿ. ಅಷ್ಟೇ ಅಲ್ಲದೆ ಇದರ ಒಂದು ಇತಿಹಾಸ ಏನಪ್ಪ ಅಂತಂತಂದರೆ, ರಾಮಾಯಣದ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಅಂಜನಾದ್ರಿ ಬೆಟ್ಟವನ್ನು ಹನುಮಂತನ ಜನ್ಮಸ್ಥಳ ಅಂತೇಳಿ ಪರಿಗಣಿಸಲಾಗಿದೆ. ಹಿಂದೂ ಧರ್ಮದ ಪ್ರಕಾರ ಹನುಮಂತನು ಅಂಜನಾಳಿಗೆ ಜನಿಸಿದನು. ಅದರಿಂದ ಹನುಮಂತನನ್ನು ಆಂಜನೇಯ ಎಂದು ಕರೆಯಲಾಯಿತು. ಹಾಗಾಗಿ ಈ ಸ್ಥಳವನ್ನು ಅಂಜನಾದ್ರಿ ಬೆಟ್ಟ ಅಂತೇಳಿ ಕರೀತಾ ಇರೋದು. ಇದು ಆ್ಯಕ್ಚುಲಿ ಇರುವಂಥದ್ದು ಕೊಪ್ಪಳ ಡಿಸ್ಟಿಕ್ಕಿನ ಗಂಗಾವತಿ ಮತ್ತು ಹಂಪಿಯ ಆಸುಪಾಸಿನಲ್ಲಿ ಇರುವಂಥದ್ದು. ಹಂಪಿಯಿಂದ ಒಂದು 23 ಕಿಲೋಮೀಟ್ರ್ ಅಷ್ಟು ದೂರದಲ್ಲಿ ಇರುವಂಥದ್ದು. ಆನೆಗುಂದಿ ತಾಲೂಕಿನಲ್ಲಿ ಇರುವಂಥದ್ದು ಇದು. ಅಷ್ಟೇ ಅಲ್ಲದೆ ಮತ್ತು ಇಲ್ಲಿ ನಾವು ವಿಡಿಯೋವನ್ನು ನಾವು ದೇವಾಲಯದ ಹೊರಭಾಗದಿಂದ ಅಷ್ಟೇ ನಾವು ವಿಡಿಯೋವನ್ನು ಮಾಡ್ಕೊಂಡಿರೋವಂಥದ್ದು. ಮೂಲ ಅಂತಂದರೆ ಹನುಮನ ಮೂಲ ವಿಗ್ರಹವನ್ನು ನಾವು ಯಾವುದೇ ರೀತಿಯಾದಂತಹ ವಿಡಿಯೋವನ್ನು ಆಗಲಿ ಪಿಕ್ಚರ್ನಾಗಲಿ ನಾವು ತೊಗೊಂಡಿಲ್ಲ. ಅದಕ್ಕೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಸಹ ಇಲ್ಲ. ಇದಕ್ಕೆ ನಾವು ಬರೀ ದೇವಾಲಯದ ಹೊರಗಡೆ ಇರುವಂಥದ್ದು ಮತ್ತು ಸುತ್ತಮುತ್ತಲಿನ ಒಂದು ಸೀನ್ರಿ ಅಷ್ಟೇ ನಾವು ಇಲ್ಲಿ ವಿಡಿಯೋವನ್ನು ಮಾಡಿಕೊಂಡು ಅದ್ರ ಬಗ್ಗೆ ನಾವು ವಿಡಿಯೋನ ಶೇರ್ ಮಾಡ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಆಂಜನೇಯನ ವಿಗ್ರಹದ ಪಕ್ಕದಲ್ಲೇ ರಾಮ ಹಾಗೂ ಸೀತೆಯ ಒಂದು ವಿಗ್ರಹವನ್ನು ಸಹ ನಾವಿಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲದೆ ನಾನು ಇಲ್ಲಿ ಇನ್ನು ತೋರಿಸ್ತಾ ಇದ್ದೀನಲ್ಲ ನಿಮಗೆ, ರಾಮ ಸೇತುವೆಯನ್ನು ಕಟ್ಟಲು ಬಳಸಿದ ಕಲ್ಲು ತೂಕ 25 kg ಅಂತೇಳಿ ಬರೆದಿದೆಯಲ್ಲ. ಸೊ ಈ ಕಲ್ಲು ಅಕ್ವೇರಿಯಮಲ್ಲಿ ಇಟ್ಟಿದ್ದಾರೆ. ಈ ಕಲ್ಲು 25 kg ಇದ್ರೂ ಇದು ಏನಾಗ್ತಾ ಇದೆ ಅಂತಂದರೆ ವಾಟ್ರಲ್ಲಿ ಫ್ಲೋ ಆಗ್ತಾ ಇರುವಂಥದ್ದು, ಅಂತಂದರೆ ಫ್ಲೋಟ್ ಆಗ್ತಾ ಇದೆ. ಇದು ಯೂಶ್ವಲಾಗಿ ಕಲ್ಲು ನೀರಲ್ಲಿ ಮುಳುಗುತ್ತೆ ಅಲ್ಲ, ಬಟ್ ಇಲ್ಲಿ ಏನಪ್ಪ ಅಂತಂದರೆ ಕಲ್ಲು ನೀರಲ್ಲಿ ತೇಲ್ತಾ ಇರೋವಂಥದ್ದು, ಅಂದರೆ ನಾನು ಅದನ್ನು ಲೈವ್ ಆಗಿ ನೋಡ್ಬೋದು. ಸೊ ಇದೇ ಒಂದು ಈ ಒಂದು ಕಲ್ಲಿನ ಒಂದು ವಿಶೇಷತೆ ಅಂತಲೇ ನಾವಿಲ್ಲಿ ಹೇಳ್ಬೋದು. ಇನ್ನು ಮುಂದುವರೆದು ಇದರ ಒಂದು ಇತಿಹಾಸ ಏನಪ್ಪ ಅಂತಂದರೆ, ಈ ಬೆಟ್ಟ ಇರೋದು, ಆಂಜನೇಯ ಪರ್ವತದ ಬೆಟ್ಟ ಇರೋದು ತುಂಗಭದ್ರಾ ನದಿಯ ತಟದಲ್ಲಿರುವಂಥದ್ದು. ಹಾಗಾಗಿ ನಾವು ಸುತ್ತಮುತ್ತ ಅಷ್ಟೊಂದು ಹಚ್ಚ ಹಸಿರಾಗಿರುವಂತಹ ಒಂದು ಸೀನನ್ನು ನಾವು ನೋಡುವಂಥದ್ದು. ಈ ಬೆಟ್ಟಗಳನ್ನ ನೋಡ್ತಾ ಹೋದಂತೆ ಯಾವ್ಯಾವ ಬೆಟ್ಟಗಳನ್ನ ನಾವು ನೋಡ್ಬೋದು ಅಂತಂದರೆ, ಹೇಮಕೂಟ ಪರ್ವತ, ಮಾತಾಂಗ ಪರ್ವತ, ಋಷ್ಯಮೂಕ ಪರ್ವತ ಮತ್ತು ಅಂಜನಾದ್ರಿ ಪರ್ವತ, ಇವೆಲ್ಲ ಬೆಟ್ಟಗಳನ್ನ ನಾವಿಲ್ಲಿ ನೋಡ್ಬೋದು. ಹಾಗೆ ಬೆಟ್ಟದ ತುದಿಯಲ್ಲಿ ಇರುವಂಥದ್ದೇ ನಮ್ಮ ಶ್ರೀ ಭಗವಾನ್ ಹನುಮಾನ್ ದೇವಾಲಯವನ್ನು ನಾವು ಇಲ್ಲಿ ನೋಡ್ತಾ ಇರೋವಂಥದ್ದು. ಇಲ್ಲಿ ಏನಪ್ಪ ಅಂತಂದರೆ ಹನುಮಾನ್ ಜಯಂತಿ ಮತ್ತು ಇತರೆ ಅಂದರೆ ಹನುಮನ ಸಂಬಂಧಿತ ಆಚರಣೆಗಳನ್ನ ತುಂಬ ವೈಭವದಿಂದ ಇಲ್ಲಿ ಆಚರಣೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಂಜನಾದ್ರಿ ಪರ್ವತದ ಮೇಲೆ ನಿಂತು ನೋಡಿದರೆ ಹಂಪಿಯಲ್ಲಿರುವಂತಹ ಸಾಕಷ್ಟು ದೇವಾಲಯಗಳು ಸಹ ಇಲ್ಲಿ ಕಾಣಿಸುತ್ತೆ. ಸೊ ಹಾಗಾಗಿನೇ ನೋಡಿ, ಇಲ್ಲಿ ಜನಗಳೆಲ್ಲ ಸಾಕಷ್ಟು ಜನನ ನಾವು ಇಲ್ಲಿ ನೋಡ್ಬೋದು.
ಮತ್ತು ಏನಪ್ಪ ಅಂತಂದರೆ ಇಲ್ಲಿ ಸನ್ಸೆಟ್ ಆದಾಗ ಅದನ್ನು ನೋಡೋದೇ ತುಂಬ ಒಂದು ಖುಷಿ ಕೊಡುವಂತಹ ಒಂದು ದೃಶ್ಯ ಅಂತಲೇ ನೋಡ್ಬೋದು. ಸೊ ಅದನ್ನು ಸಹ ಫೋಟೋ ವಿಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ ಜನ ತುಂಬ ಕಾದು ಕುಳಿತಿರ್ತಾರೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಸೊ ಇದೇ ನಮ್ಮ ಹನುಮ ದೇವರ ಮೂಲ ಜನ್ಮ ಸ್ಥಳ ಆಗಿರುವಂತಹ ಅಂಜನಾದ್ರಿ ಪರ್ವತ ಬೆಟ್ಟದ ಒಂದು ದೃಶ್ಯ ಇದು. ಫಾರ್ ಮೋರ್ ವಿಡಿಯೋಸ್, like, share and subscribe my channel. Thank you for watching.